ಇದೇ ನಿರಂತರ ಇದು ಡಿಸೆಂಬರ್ವರೆಗೆ ನಿರಂತರವಾಗಿ ಸ್ಟಾರ್ಟ್ ಇದ್ದೆ ಮಾಡ್ತೇವೆ. ಫಸ್ಟ್ ಟೈಮ್ ತುಂಬೋದ್ರಿಂದ ತುಂಬ್ತೀವಿ 10 ದಿವಸ 20 ದಿವಸ 30 ದಿವಸಕ್ಕೆ ತುಂಬಿದಾಗ ಮತ್ತೆ ಬಂದ್ ಮಾಡ್ತಾರೆ. ಆಮೇಲೆ ನೋಡ್ತೀವಿ ನೀರು ಇಳಿತೈತೆ ಸೆಟ್ಲ್ ಆಗ್ತೈತೆ, ಟ್ರಯಲ್ ಮಾಡ್ತೀವಿ ಮತ್ತೆ ತುಂಬ್ತೀವಿ. ಅಂದರೆ ಇನ್ನೂ 3 ರಿಂದ 4 ಸಾರಿ ತುಂಬ್ತೀವಿ. ನಮಗೂ ಟಾರ್ಗೆಟ್ ಇರೋದು ಬೇಸಿಗೆಯಲ್ಲಿ ನೀರು ಸಿಗಬೇಕು ಜಾನುವಾರುಗಳಿಗೆ. ಇದರಿಂದ ಬೋರ್ವೆಲ್ ಬಾವಿ ಕೂಡ ಕುಡಿ ನೀರು ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯೋಜನೆ ಮಂಜೂರು ಮಾಡಿದ್ವಿ. ಆದರೆ ಬೇಗ ಮುಗಿಬೇಕಾಯಿತು. ಮತ್ತೆ ನಮ್ಮ ಸರ್ಕಾರದಲ್ಲಿ ಅದು ಪ್ರಾರಂಭ ಆಗುವಂಥ ಸೌಭಾಗ್ಯ ಬಂದಿದೆ. ಈಗ ಅದನ್ನು ಕಳೆದ 2 ತಿಂಗಳಿಂದ ಪ್ರಾರಂಭ ಮಾಡಿದ್ವಿ. ಹಿಂದೆ ಟ್ರಯಲ್ ಮಾಡಿದ್ವಿ ಹೋದ ಸೀಸನ್ನಲ್ಲಿ. ಈಗ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ದೀವಿ. ಅಲ್ಲೆಲ್ಲಿ ಸ್ವಲ್ಪ ರಿಪೇರಿ ಇದೆ, ಅದು ರಿಪೇರಿ ಮಾಡ್ತೀವಿ. ಇನ್ನೊಂದು ವಾರದಲ್ಲಿ ಸಂಪೂರ್ಣವಾಗಿ ನಿರಂತರವಾಗಿ ನೀರು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಈ ಘಟಪ್ರಭಾ ಎಡದಂಡೆ ಕಾಲುವೆಗೆ ನೀರು ಇನ್ನೂ ಬರ್ತಾ ಇಲ್ಲ ಸರ್. ಕೊನೆ ಹಳಿವರೆಗೆ ತಲುಪ್ತಾ ಇದೆ. ನೋಡೋಣ ಅದ್ರ ಬಗ್ಗೆ. ಈ ಬಿರಡಿ ತಗ ಬರ್ದಿದ್ರೆ ಅಲ್ಲಿಂದ ರೈತರೆಲ್ಲ ಆ ಕಡೆ ಬಿಟ್ಕೊಂಡು ಬಿಡ್ತಾರೆ. ಅದೇ ಮಾಡೋದು. ಯಾಕಂದರೆ ಮಧ್ಯೆ ಜಾಸ್ತಿ ನೀರು ಪಂಪ್ನಿಂದ ಬಾವಿ ತೆಗೆದಾರೆ, ಗ್ರಾವಿಟಿ ಮ್ಯಾಗ ತಗೋತಾರೆ. ಹೀಗಾಗಿ ಅದರಿಂದ ಮುಂದಿನವ್ರಿಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಾಯಿದೆ. ನೋಡೋಣ ಅದ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಚರ್ಚೆ ಮಾಡ್ತೀವಿ ಸರ್. ಮತ್ತು ಕ್ರೆಡಿಟ್ ಮೈತಿ ಅವ್ರು ಇನ್ನೂ ಭಾಳ ಜನ ದಿಲೀಪ್ ಅವರು ಓಡಾಡಿ ಭಾಳಷ್ಟು ಜನ ಓಡಾಡಿ ಮಂಜೂರು ಪಡೆದಿದ್ರು. ಅದಕ್ಕೆ ನಾವು ಮಂಜೂರಾತಿ ಕೊಡಿಸಿದ್ದೀವಿ. ಸೊ ಇದು 3 ವರ್ಷದಲ್ಲಿ ಆಗಬೇಕಾಗಿತ್ತು. ಸುಮಾರು ಭಾಳ ವಿಳಂಬ ಆಯಿತು. ಕೊನೆಗೆ ಅದು ಎಲೆಕ್ಟ್ರಿಕಲ್ ಸ್ಟೇಷನ್ ಸಮಸ್ಯೆ ಬಂತು, ಮಾಲಕರ ತಕರಾರು ಬಂತು, ಸುಮಾರು ಬಂತು. ಆದರೂ ಕೂಡ ಅದನ್ನೆಲ್ಲ ಸಾಲ್ವ್ ಮಾಡಿ ಇವತ್ತು ನೀರು ಕೊಟ್ಟಿದ್ದು ಅದೇ ದೊಡ್ಡ ಸಾಹಸ. ಕಾಯಿ ಹೊಡಿಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಏನು ಗ್ರಾಮ ಪಂಚಾಯತಿ ಮೆಂಬರ್ ಹೊಡಿಬೋದು, ಯಾರು ಬೇಕಾದ ಹೊಡಿಬೋದು. ಏನು ಶಾಸಕರು GDP ಮೆಂಬರ್ ಹೊಡಿಬೇಕಂತ ನಂಗೇನಿಲ್ಲ. ಯಾರು ಬೇಕಾದ್ರೂ ಸ್ವತಂತ್ರರು. ಆದರೆ ಮಾಡಿದ ಇತಿಹಾಸ ಯಾರು ಒಳಗಿಸ್ಲಿಕ್ಕೆ ಆಗೋಲ್ಲ. ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಕೊಟ್ಟಂಥ ಯೋಜನೆ ಇದು. ಈ ಕಾರ್ಯಗೊಳಿಸಿ ಸುಮಾರು 39 ಕೆರೆ. ಇವತ್ತು ಆ ಭಾಗದ ಜನರನ್ನ ನೀವು ಇಂಟರ್ವ್ಯೂ ಮಾಡಿದ್ರೆ ಅದರ ಅನುಭವ, ಅದರ ಲಾಭ ಅವ್ರು ಹೇಳ್ತಾರೆ. ಸೊ ನಮಗೆ ಈ ಯೋಜನೆ ಮಾಡೋದಕ್ಕೆ ವಿಶೇಷವಾಗಿ ರಾಯಬಾಗ ತಾಲೂಕಿನಲ್ಲಿ ಭಾಳಷ್ಟು ಸಂತೋಷವಾಗಿ ಇನ್ನೂ ಯೋಜನೆ ಮಾಡುವಂಥ ವಿಚಾರದಲ್ಲಿ ಇದ್ದೀವಿ. ಸೊ ಇನ್ನೂ ಅನೇಕ ಅಭಿವೃದ್ಧಿ ರಾಯಬಾಗ್ ತರುವಂಥ ಪ್ರಯತ್ನ ಮಾಡ್ತೀವಿ.